ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಸೂಫಿ ಸಾಬ್ ತಂದಿ ಬಾವಸಾಬ್ ಟೋಣೂರ್ ಇವರನ್ನ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರ ವತಿಯಿಂದ ಸೂಫಿ ಸಾಬ್ ಟೋಣೂರ್ ಇವರನ್ನ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿಯನ್ನಾಗಿ ನೇಮಕ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸುರಪುರದ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಮತ್ತು ಕೆಪಿಸಿಸಿ ಸದಸ್ಯರಾದ ಸಿದ್ದಣ್ಣ ಮಲಗಲದಿನ್ನಿ, ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಎನ್ ದಂಡಿನ್ ಮತ್ತು ಯಾಸಿನ್ ಬೇಗ್ ಬೆಂಗಳೂರು ಹಾಗೂ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯ ಅಧ್ಯಕ್ಷರಾದ ಬಸವರಾಜ್ ಸಜ್ಜನ್ ಅವರು ನೂತನವಾಗಿ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆಯಾದ ಸೂಫಿ ಸಾಬ್ ಟೋಣೂರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಮತ್ತು ಹುಣಸಗಿಯಲ್ಲಿನ ಮೈಬೂಬ್ ಸುಬಾನಿ ಹಜರತ್ ದರ್ಗಾದಲ್ಲಿ ಕಾಂಗ್ರೆಸ್ಸಿನ ಮುಖಂಡರಾದ ಶಾಂತಪ್ಪ ಬಾಕ್ಲಿ, ಮಲ್ಲಿಕಾರ್ಜುನ್ ಬಾಕ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು, ಕಾಸಿಂ ಸಾಬ್ ಟೋಣೂರ್ ಪಟ್ಟಣ ಪಂಚಾಯಿತಿ ಸದಸ್ಯರು, ಈರಣ್ಣ ಹೂಗಾರ್, ಅಪ್ಪಣ್ಣ ಗೋಗಿ, ಸದ್ದಾಂ ಚೌಧರಿ, ಬಾಬು ಅವಲ್ದಾರ್, ಹುಸೇನ್ ಸಾಬ್ ಕಕ್ಕಲದೊಡ್ಡಿ, ಖಾಜಾ ಪಟೇಲ್, ಭೀಮಶಂಕರ್, ಬಸವರಾಜ್ ದೇವತ್ಕಲ್, ಸೈಯದ್ ಸಾಬ್ ನದಾಫ್, ಮಲ್ಲಣ್ಣ ಕಟ್ಟಿಮನಿ, ತಿಪ್ಪಣ್ಣ ಕಟ್ಟಿಮನಿ ಪಟ್ಟಣ ಪಂಚಾಯಿತಿ ಸದಸ್ಯರು ಇನ್ನೂ ಅನೇಕರು ಸೂಫಿ ಸಾಬ್ ಟೋಣೂರ್ ಅವರನ್ನು ಸನ್ಮಾನಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹುಣಸಗಿ ತಾಲೂಕಾ ಅಹಿಂದ ಅಧ್ಯಕ್ಷರಾದ ಸುಬಾನ್ ಅಲಿ ಡೆಕ್ಕನ್ ಅವರಿಗೆ ಕೂಡ ಸನ್ಮಾನ ಮಾಡಲಾಯಿತು. ಮತ್ತು ಯಾದಗಿರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ನಾಗಯ್ಯ ಹುಣಸಗಿ ಅವರು ಆಯ್ಕೆಯಾದ ಕಾರಣ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, MTV ನ್ಯೂಸ್ ಕನ್ನಡ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಆಲ್ ಇಂಡಿಯಾ ಇದರೊಳಗೆ ನಮ್ಮೂರಿನವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸೂಫಿ ಸಾಬ್ ಟೋಣೂರ್ ಅವರು ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ನೀಡಬೇಕು. ಅದೇ ರೀತಿಯಾಗಿ ನಮ್ಮೂರೇ ಆಗಿರ್ತಕ್ಕಂಥ ನಾಗಪ್ಪಣ್ಣ ಬಂಡಿವಡ್ಡರ್ ಅವರು ಕಾರ್ಮಿಕರ ಒಂದು ಇಲಾಖೆಯೊಳಗೆ KSWC ಇದರೊಳಗೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ನೀಡಬೇಕು. ಮೊದಲನೇದಾಗಿ ಅಹಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬಾನ್ ಅಲಿ ಡೆಕ್ಕನ್ ಅವರಿಗೆ ಹುಸೇನ್ ಸಾಬ್ ಕಕ್ಕದೊಡ್ಡಿ ಹಾಗೂ ಸೈಯದ್ ಸಾಬ್ ನದಾಫ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಸೂಫಿ ಸಾಬ್ ಟೋಣೂರ್ ಇವರಿಗೆ ಈರಣ್ಣ ಹೂಗಾರ್ ಮತ್ತು ಖಾಜಾ ಪಟೇಲ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ಅದೇ ರೀತಿಯಾಗಿ ನಾಗಪ್ಪಣ್ಣ ಬಂಡಿವಡ್ಡರ್ ಅವರಿಗೂ ಕೂಡ ಸನ್ಮಾನ ಮಾಡಬೇಕಾಗಿ ಬಾಬು ಅವಲ್ದಾರ್ ಮತ್ತು HM ಟೇಲರ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ.